ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಡೆಡ್ ಕಲ್ಶಾಗೆ ಹೇಗೆ ಸೀರೆ ಉಡ್ಸೋದು ಅಂತ ಆಗ್ಲೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಬಟ್ ಈಗ ಒಂದು ಕ್ಲೈಂಟ್ ಬಂದಿತ್ತು, ಸೊ ನನ್ನ ಮಗಳು ಇದನ್ನು ವಿಡಿಯೋ ಮಾಡಿ ಯಾಕಮ್ಮ ಹಾಕ್ಬಾರ್ದು, ಹಬ್ಬಕ್ಕೆ ಹತ್ರ ಇರೋದ್ರಿಂದ ಅಂತ ಹೇಳಿದ್ಲು. ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಸೀರೆನ ಮುಕ್ಕಾಲ್ ಸೀರೆ ಫ್ರಿಲ್ಸ್ ಹಿಡಿದು ಸೆರಗ್ನ ಮಿಕ್ಕಿದ್ದು ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಕುಚ್ಚು ಏನ್ ಬಂದಿರುತ್ತೋ ಸೀರೆದು ಅದನ್ನ ಯು ಶೇಪ್ ಹಿಂದೆಯಿಂದ ಹಾಕೋಬೇಕು, ಜಸ್ಟ್ ಹಾರ ಹಾಕದಂಗೆ. ಇದು ತುಂಬಾ ಸಿಂಪಲ್ ಮೆಥಡ್. ವರ್ಕಿಂಗ್ ಹೋಗೋ ಲೇಡೀಸ್ಗೆ ಅವ್ರಿಗೆಲ್ಲ ಇದು ವೆಲ್ಡಿಂಗ್ ಕಲ್ಶ ಒಂಥರ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ಕಾಫಿ ಮಾಡ್ದಂಗೆ. ಸೊ ಇದು ಯೂನಿಫಾರ್ಮ್ ಲೆಂತ್ ಮಾಡ್ಕೋಬೇಕು. ಫಸ್ಟ್ ಯೂನಿಫಾರ್ಮ್ ಲೆಂತ್ ಮಾಡ್ಕೊಂಡು ಇದು ಈಕ್ವಲ್ ಬಾರ್ಡರ್ ತಗೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದೇನಿದೆ ಪಿನ್, ಆ ಪಿನ್ ನ ತೆಕ್ಕೊಂತ ಇದೀನಿ. ಪಿನ್ಸ್ ನ ಈ ತರ ಒಂದ್ 2 ದಿನ ಮುಂಚೆ ಹಾಕಿಟ್ಕೊಂಡ್ರೆ ಫ್ರಿಲ್ಸ್ ನೀಟಾಗಿ ಕೂರುತ್ತೆ. ಇದು ನೋಡಿ, ಕತ್ತತ್ರ ಈ ಕಂಬಿ ಏನಿದೆ ಅಲ್ಲ, ವೆಲ್ಡೆಡ್ ಕಂಬಿ, ಅಲ್ಲಿಗೆ ಲಾಸ್ಟ್ 2 ಫ್ರಿಲ್ ನ ಸೇರಿಸ್ಕೋತಾ ಕಾಣಿಸ್ದಿರೋ ಹಂಗೆ ಒಳಗಡೆಯಿಂದ ಒಂದು ಪಿನ್ ಹಾಕೋಬೇಕು. ನೋಡಿ, ಇದು ಈಕ್ವಲ್ ಇದೆಯಾ ಅಂತ ನೋಡ್ಕೋಬೇಕು. ಇದು ಒಂದೇನೆ ಇಡೀ ಸೀರೆಗೆ ಪಿನ್ ಅಂತ ನಾವು ಹಾಕೋದು. ಇದು ಬಿಟ್ರೆ ಬೇರೆ ಎಲ್ಲೂ ನಾವು ಹಾಕಲ್ಲ. ಇದಾದ್ಮೇಲೆ ಫ್ರಿಲ್ ಸ್ಪ್ರೆಡ್ ಮಾಡ್ಕೊಂಡು ಹೋಗೋ ಹತ್ ಕಡೆ. ಈಗ ಲಾಸ್ಟ್ 10 ಕಡೆ ಏನಿದೆಯೋ ಅದನ್ನ ಕಾಲಿಗೆ ವ್ರಾಪ್ ಮಾಡ್ಕೊಳ್ಳೋಣ. ಸೊ ಸೆರಗು ಕಡೆದು ನನಗ್ ಸಿಕ್ಕಿದೆ, ಫಸ್ಟ್ ಕಾಲಿಗೆ ವ್ರಾಪ್ ಮಾಡ್ಬೇಡ. ಕಾಲ್ಗೆ ವ್ರಾಪ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಡಬಲ್ ವ್ರಾಪ್ ಬೇಕಾದ್ರೂ ಮಾಡ್ಕೋಬಹುದು, ಸಿಂಗಲ್ ವ್ರಾಪ್ ಬೇಕಾದ್ರೂ ಮಾಡ್ಕೋಬಹುದು. ಪಿನ್ಸ್ ಇಲ್ಲ ನನ್ಗೆ ಕೊಡ, ಡಬಲ್ ವ್ರಾಪ್ ಆದ್ರೂ ಮಾಡ್ಕೋಬಹುದು, ಸಿಂಗಲ್ ವ್ರಾಪ್ ಆದ್ರೂ ಮಾಡ್ಬೋದು. ಇಲ್ಲಿ ನಾನು ಡಬಲ್ ವ್ರಾಪ್ ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಪಾರ್ಟ್ ಸೆರಗು ಕಡೆ ಇದನ್ನ ಪಿನ್ ಹಾಕೊಂಡಿದೀನಿ. ಈಗ ಇದನ್ನ ತೊಡೆ ಮೇಲೆ ಬರೋ ತರ ಹೀಗೆ ಸ್ಲ್ಯಾಂಟಿಂಗ್ ತಗೊಳ್ಳಿ. ನೋಡಿ, ಹೀಗೆ ಸ್ಲ್ಯಾಂಟಿಂಗ್ ತಗೊಂಡಾಗ ನಿಮಗೆ ಫ್ರಿಲ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಲ್ಯಾಂಟಿಂಗ್ ತಗೊಂಡಿರೋ ಪಿನ್ನ ಮಂಡಿ ಹಿಂದ್ಗಡೆಗೆ ಒಂದು ಪಿನ್ ಹಾಕೊಳ್ಳಿ. ಅದೇ ತರ 10 ಕಡೆ ಕಾಲ್ಗೂ ಸುಪ್ರೀತಾ ಮಾಡ್ತಾ ಇದ್ದಾಳೆ. ಎರಡೂ ಕಾಲ್ನ ಡಬಲ್ ವ್ರಾಪ್ ಮಾಡ್ಕೊಂಡ್ರೆ ನೋಡಿ ಈ ತರ ಬರುತ್ತೆ. ಓಕೆ, ಇದು ಮಾಡೋ ಅಷ್ಟು 10 ಕಡೆ ವ್ರಾಪ್ ಮಾಡ್ಲಿ ಸುಪ್ರೀತಾ, ಅಷ್ಟೊತ್ತಿಗೆ ಈ ಕಡೆ ಫ್ರಿಲ್ಸ್ ನ ನಾವು ಜೋಡಿಸ್ಕೋತಾ ಬರೋಣ. ಕುತ್ತಿಗೆ ಹತ್ರ ಆಗ್ಲೇ ನಾವೊಂದು ಪಿನ್ ಹಾಕಿರೋದ್ರಿಂದ ಅದ್ರ ಸಪೋರ್ಟ್ ತಗೊಂಡು ಮಿಕ್ಕಿದ ಫ್ರಿಲ್ಸ್ ನ ನಾವೇನ್ ಲೈನ್ಸ್ ಫಾರ್ಮ್ ಮಾಡಿದೀವಿ ಆ ಲೈನ್ಸ್ ಹಾಳಾಗ್ದಿರೋ ಹಂಗೆ ನಾವು ಒಂದೊಂದೇ ಫ್ರಿಲ್ಸ್ ನ ಸ್ಪ್ರೆಡ್ ಮಾಡ್ಕೊಂಡ್ ಬರ್ಬೇಕು. ಇದು ಆಗಷ್ಟೇ ನ್ಯೂಲಿ ಮ್ಯಾರಿಡ್ ಗರ್ಲ್ಸ್ ಅಥವಾ ಆಫೀಸ್ಗೆ ಹೋಗೋರಿಗೆ, ಟೈಮ್ ಇಲ್ದಿರೋರಿಗೆ ತುಂಬಾ ಈಸಿಯಾಗಿ ಉಡಿಸುವಂತ ಒಂದು ಮೆಥಡ್. ಇದರಲ್ಲಿ ಟೆಂಪಲ್ ಸ್ಟೈಲು, ಪದ್ಮಾಸನ ಎರಡೇ ಆಗೋದು, ಬೇರೆ ಯಾವ ಸ್ಟೈಲು ಆಗೋದಿಲ್ಲ. ಈಗಾಗ್ಲೇ ಈ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅನ್ನಲ್ಲ, ಅದನ್ನೇನ ನೀವು ಚೆಕ್ ಮಾಡ್ತಿದ್ರೆ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೆಲ್ಲೋ ಕಲರ್ ಸ್ಯಾರಿಗೆ ನೆವಿ ಬ್ಲೂ ಕಲರ್ ಬಾರ್ಡರ್, ಆಲ್ಮೋಸ್ಟ್ ಇದು ಪರ್ಪಲ್, ಅದು ಯೆಲ್ಲೋಗೆ ನೆವಿ ಬ್ಲೂ ಬಾರ್ಡರ್ ಮಾಡಿದೀನಿ. ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಇನ್ಸ್ಟಾಲ್ ಅಪ್ಲೋಡ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ಇದೆ, ಫುಲ್ ವಿಡಿಯೋ ಒಂದೇ ಸ್ಲಾಟ್ ಅಲ್ಲಿ ಇದೆ. ಸೊ ಎಷ್ಟಾಗುತ್ತೋ ಅಷ್ಟನ್ನ ಯೂನಿಫಾರ್ಮ್ ಆಗಿ ಸ್ಟಾರ್ಟಿಂಗ್ ನೋಡಿ, ನೀವು ಎತ್ಕೋಬೇಕಾದ್ರೆ ಈ ತರ ಕತ್ತತ್ರನೇ ಎತ್ಕೋಬೇಕು. ಎತ್ಕೊಂಡ ಆದ್ಮೇಲೆ ಮಿಕ್ಕಿದ ಫ್ರಿಲ್ಸ್ ನ ನೀವು ಇಲ್ಲಿ ಜಸ್ಟ್ ಜೋಡಿಸ್ಕೊತಾ ಹೋಗ್ಬೇಕಾಗತ್ತೆ. ಸ್ಟಾರ್ಟಿಂಗ್ 4 ಫ್ರಿಲ್ಲು ನಿಮ್ಗೆ ಅದು ಕಷ್ಟ ಅನ್ಸುತ್ತೆ. ಆಮೇಲೆ ಮಿಕ್ಕಿದೆಲ್ಲ ಫ್ರಿಲ್ಲು ಬರೀ ಕೆಳಗಡೆ ಮಾತ್ರ ಸ್ಪ್ರೆಡ್ ಮಾಡೋದ್ರಿಂದ ನೀವೇನು ಸೀರೆದು ಲೈನ್ಸ್ ಫಾರ್ಮ್ ಮಾಡಿರ್ತೀರಾ ಆ ಲೈನ್ಸ್ ಸೂಜಿದಾರ ಎತ್ಕೋಬಪ್ಪ. ಲೈನ್ಸ್ ಹಾಳಾಗ್ದಿರಂಗೆ ನೀವು ಇಲ್ಲೇ ಸ್ಪ್ರೆಡ್ ಮಾಡ್ಕೊತಾ ಹೋಗ್ಬೋದು. ಆದಷ್ಟು ಇದಕ್ಕೆ ಯೂನಿಫಾರ್ಮ್ ಬಾರ್ಡರ್ ಇರೋ ಸೀರೆ ತಗೊಂಡ್ರೆ ನೋಡಿ, ಯಾಕಂದ್ರೆ ಇದರ್ಧ ಬರೋದ್ರಿಂದ ಯೂನಿಫಾರ್ಮ್ ಬಾರ್ಡರ್ ಇರೋ ಸೀರೆ ಇದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಎಷ್ಟು ಫ್ರಿಲ್ ನೀವು ರಿಟೈನ್ ಮಾಡ್ಬೋದು ಅಷ್ಟು ಫ್ರಿಲ್ ಇಲ್ಲಿ ಮುಂದ್ಗಡೆ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಂಡಾದ್ಮೇಲೆ ಕಾಲ್ನ ನೀವು ಐದರ್ ಪದ್ಮಾಸನ ಆದ್ರೂ ಇಟ್ಕೋಬಹುದು ಅಥವಾ ನೀವು ಟೆಂಪಲ್ ಸ್ಟೈಲ್ ಆದ್ರೂ ಇಟ್ಕೋಬಹುದು. ಇಲ್ಲಿ ಕ್ಲೈಂಟು ನಮ್ಗೆ ಟೆಂಪಲ್ ಸ್ಟೈಲ್ ಕೇಳಿರೋದ್ರಿಂದ ನಾವು ಟೆಂಪಲ್ ಸ್ಟೈಲೇ ಹಾಕೋತಾ ಇದೀವಿ. ಸೊ ಒಂದ್ ಕಾಲ್ ಕೆಳಗೆ, ಒಂದ್ ಕಾಲು ಮಡ್ಚಿದಂಗೆ. ಫ್ರಿಲ್ಸ್ ನ ನಾವು ತಿರ್ಗಾ ಇನ್ನೊಮ್ಮೆ ರೆಡಿ ಮಾಡ್ಬೋದು. ಈ ಕಾಲ್ನ ಮತ್ತೆ ಈ ಕಾಲ್ನ
ಸೂಜಿ ದಾರದ ಸಹಾಯದಿಂದ ಹೊಲ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಆಮೇಲೆ ನೀವು ಒಡವೆ ಎಲ್ಲ ಹಾಕಿದಾಗ ಅದು ಬಿಚ್ಕೊಳ್ಳುತ್ತೆ ಅನ್ನೋದು ನಿಮಗೆ ಟೆನ್ಷನ್ ಇದ್ರೆ ಸೂಜಿ ದಾರದಲ್ಲಿ ಹೊಲ್ಕೊಂಡ್ಬಿಟ್ರೆ ಪಾಪ ಗಂಟ. ಆಗ್ಲೇ ಹೇಳ್ದಂಗೆ ಇದನ್ನ ಪದ್ಮಾಸನಲ್ಲೂ ಹೊಲ್ಕೋಬಹುದು, ಟೆಂಪಲ್ ಸ್ಟೈಲಲ್ಲೂ ಹೊಲ್ಕೋಬಹುದು. ಈಗ ಹೊಲ್ದಾದ್ಮೇಲೆ ಕೂಡ ಫ್ರಿಲ್ಸ್ ನ ಸರಿ ಮಾಡ್ಬೋದು. ಫ್ರಿಲ್ಸ್ ನ ಫೈನಲಿ ಸರಿ ಮಾಡ್ಕೊಳ್ಳೋಣ. ಈಗ ಅಪ್ಪರ್ ಬಾಡಿಗೆ ಈ ತರ ಒಂದು ಚಿಕ್ಕದ್ ಒಂದು ಕೋಲ್ ಕಟ್ಕೊಂಡಿದ್ದೀನಿ. ಇದು 5 ಇಂಚ್ ಬರುತ್ತೆ ಅನ್ಕೊಳ್ಳಿ. 5 ಇಂಚ್ಗೆ ಈ ತರ ಒಂದು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನ ಮೇಲ್ಗಡೆ ಇಲ್ಲಿ ನಿಮ್ಗೆ ನೀಟಾಗಿ ಅದ್ರ ಬಾಯಿ ಕುತ್ಕೊಳ್ಳೋ ತರ. ಈಗ ಸ್ಟಿಕ್ ಆನ್ ಗಮ್ ಏನಿದೆ ಇದು ನಿಮ್ಗೆ ರಿಯೂಸಬಲ್ ಗಮ್ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತೆ. ಅದನ್ನ ಒಲೆಯಲ್ಲಿ ಇಡ್ತೀವಲ್ಲ ಆ ತರ 3 ಏಣಲ್ಲಿ ಇಟ್ಬಿಟ್ಟು ಈ ಚೊಂಬ್ನ ಪ್ಲೇಸ್ ಮಾಡಿ. ಆಕ್ಚುಲಿ ಈ ಕೆಳಗಡೆ ಬಾಯಿನ ನಾನೇನು ವೆಲ್ಡೆಡ್ ಕಲ್ಶ ತಗೊಂಡಿದ್ದೀನೋ ಅದು ಬಾಯಿ ತುಂಬಾ ಅಗ್ಲ ಇರುತ್ತೆ, ನಿಮ್ಗೆ ಬಿಂದಿಗೆ ತರ ಚಿಕ್ಕದಿರಲ್ಲ. ಹಾಗಾಗಿ ಆಲ್ಮೋಸ್ಟ್ ಇದು ಅದ್ರ ಒಳಗಡೆ ಕುತ್ಕೊಳ್ಳೋ ತರ ಪಾತ್ರೆ ತಗೊಂಡ್ಬಿಟ್ರೆ ನಿಮಗೆ ಯಾವುದೇ ಸೆಲೋಫೇನ್ ಟೇಪ್ ಆಗ್ಲಿ ಆತರ ಎಲ್ಲ ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ಈಗ ಇದಕ್ಕೆ ಕೈನ ಅಟ್ಯಾಚ್ ಮಾಡ್ಬಿಟ್ಟು ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡ್ಬೇಕು. ತೋರಿಸ್ತೀನಿ ಹೇಗೆ ಮಾಡೋದಂತ. ನೋಡಿ ಹ್ಯಾಂಡ್ಸ್ ಇವ್ರು ನಮ್ಮ ಹತ್ರನೇ ವಿತೌಟ್ ಚತುರ್ಭುಜ ಬೇಕು ಅಂತ ಕಸ್ಟಮೈಸ್ ಆಗಿ ಮಾಡಿಸ್ಕೊಂಡ್ರು. ಕೈ ಈ ಮೇಲ್ಗಡೆ ಕಂಬಿ ನಾವೇನ್ ವೆಲ್ಡಿಂಗ್ ಕೊಟ್ಟಿದೀವೋ ಆ ಕಂಬಿ ಮೇಲೆ ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಂಡು ಕೈಗೆ ಮತ್ತೆ ಬಟ್ಟೆಗೆ ಸೇರಿಸಿ ನಾವು ಪಿನ್ ಹಾಕೋಬೇಕಾಗತ್ತೆ. ಅದೇ ತರ ಇತ್ ಕಡೆನೂ ಸ್ಲೀವ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಕೈಗೆ ಮತ್ತೆ ಬಟ್ಟೆಗೆ ಸೇರಿಸಿ ಪಿನ್ ಹಾಕ್ತಾ ಇದ್ದೀನಿ. ಇದು ಚತುರ್ಭುಜ ಇಲ್ದಿರೋದ್ರಿಂದ ಕಸ್ಟಮರ್ ಯಾವಾಗ್ಲೂ ವಂಕಿ ಹಾಕ್ಸ್ಕೋತಾರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ವಂಕಿನೂ ನೀವು ಹಾಕೋಬಹುದು. ಈಗ ಬ್ಲೌಸ್ ಪೀಸ್ ವ್ರಾಪ್ ಮಾಡೋದು. ಇದು ಆಕ್ಚುಲಿ ಅಪ್ಪರ್ ಬಾಡಿ ತುಂಬಾ ಚಿಕ್ಕದಿರೋದ್ರಿಂದ ಬಾರ್ಡರ್ ಅಷ್ಟೇ. ಬ್ಲೌಸ್ ಪೀಸ್ ನ ತುಂಬಾ ಚಿಕ್ಕದಾಗಿ ಬಾರ್ಡರ್ ಕಾಣೋ ತರ ಮಡ್ಚ್ಕೊಂಡು ನೋಡಿ. ಇದು ಚತುರ್ಭುಜ ಹ್ಯಾಂಡ್ಸ್ ಇಲ್ದೇ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ಜಸ್ಟ್ ನಾವು ಟವಲ್ ಹೇಗೆ ವ್ರಾಪ್ ಮಾಡ್ತೀವೋ ಹಂಗೆ ಬ್ಲೌಸ್ ಪೀಸ್ಗೆ ಫಸ್ಟ್ ವ್ರಾಪ್ ಮಾಡಿ ಒಂದು ಪಿನ್ ಹಾಕೋಬೇಕು. ನೆಕ್ಸ್ಟ್ ಸ್ಲೀವ್ಸ್ ಹತ್ರ ಶೇಪ್ ಕೊಡೋಣ. ಫಸ್ಟ್ ಒಂದ್ ಸ್ಲೀವ್ ನ ಅಟ್ಯಾಚ್ ಮಾಡಾದ್ಮೇಲೆ ಇನ್ನೊಂದು ಸ್ಲೀವ್ಸ್ಗೂ ನೀವು ಅಟ್ಯಾಚ್ ಮಾಡ್ಕೊಂಡು ಪಿನ್ ಹಾಕೋಬೇಕಾಗತ್ತೆ. ಸೊ ಅವಾಗ್ಲೇ ವಂಕಿನ ನಾನು ಒಳಗಡೆ ಹಾಕಿದ್ದೆ, ಬಟ್ ವಂಕಿನ ಈಚೆ ಹಾಕೋಬೇಕು. ಸೊ ಅದನ್ನ ತೆಗ್ದು ಈಚೆ ಹಾಕೊಂಡಿದೀವಿ. ಈಗ ಇಲ್ಲಿ ಕತ್ತತ್ರ ನೀವು ಒಂಚೂರು ಟೈಟ್ ಮಾಡ್ಕೊಂಡು ಮಿಕ್ಕಿದ ಏನೇ ಲೂಸ್ ಆಗಿರೋ ಫ್ರಿಲ್ಸ್ ಇದ್ರು ಅದನ್ನ ನೀವು ಹಿಂದ್ಗಡೆಗೆ ಟೈಟ್ ಮಾಡ್ಕೊಂಡು ಪಿನ್ ಹಾಕೋಬೇಕಾಗತ್ತೆ. ಇದು ಮಾಡೋದ್ರಿಂದ ನಿಮ್ಗೆ ಐಡಲ್ಗೆ ಬ್ಲೌಸ್ ಹಾಕ್ದಂಗ್ ಬರುತ್ತೆ. ಹತ್ ಕಡೆನೂ ಎಳೆದು ಒಂದು ಪಿನ್ ಹಾಕೋಣ. ಆಮೇಲೆ ಸೆರಗ್ ಪಾರ್ಟ್ ಏನಿರುತ್ತೋ ಅದ್ರದ್ದು ಎಗ್ಲ್ ಮೇಲೆ ಹಾಕೊಂಡು ಪಿನ್ಸ್ಗಳೇನಿರುತ್ತೋ ಅದನ್ನ ಬಿಚ್ಚೋಣ. ಈ ಕಂಬಿ ಕವರ್ ಆಗೋಂಗೆ ನೀವು ಸೆರಗ್ನ ತಗೊಳ್ಳಿ. ಈಗ ಸೆರಗ್ನ ತೆಗ್ದಿ ಇಲ್ಲಿಗೆ ಒಂದು ಫ್ರಿಲ್ ನ ಫಸ್ಟ್ ಹೊಲ್ಕೊಳ್ಳೋಣ. ಫಸ್ಟ್ ಕಂಬಿ ನೇರಕ್ಕೆ ನೀವು ಹೊಲ್ಕೊಳ್ಳಿ. ಅವಾಗ ಸೆರಗು ನಿಮಗೆ ಅಲ್ಲಿ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ತುಂಬಾ ಜನ ಮೇಡಮ್ ಒಂದ್ ವಿಡಿಯೋನ ಫ್ರೀ ಆಗಿ ಕೊಡಿ ಮ್ಯಾಮ್ ಯೂಟ್ಯೂಬ್ ಅಲ್ಲೋ ಇನ್ಸ್ಟಾಲೋ ಅಂತ ಕೇಳ್ತಿದ್ರ. ನಿಮ್ಮೆಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಫ್ರಿಲ್ಸ್ ನ ಒಂದೊಂದಾಗೆ ಜೋಡಿಸ್ಕೊತ ಬರೋಣ. ಕೊಡಪ್ಪ. ಇದು ವೈಡ್ ಬರಲ್ವಲ್ಲ ಚೆಸ್ಟ್, ಹಾಗಾಗಿ ಎಲ್ಲಾ ಫ್ರಿಲ್ಸ್ ಒಂದೇ ಕಡೆನೆ ಕುತ್ಕೊಳ್ಳುತ್ತೆ. ಈಗ ಇಲ್ಲಿಗೆ ಒಂದು ಡಾಬ್ ಕಟ್ಬೇಕಾಗತ್ತೆ, ಅಥವಾ ದಾರ ಫಸ್ಟ್ ಕಟ್ಕೊಂಡು ಆ ದಾರ ನೇರಕ್ಕೆ ನೀವು ಡಾಬ್ನ ಕಟ್ಕೋಬಹುದು.
ಸರಿ ಇದೆ. ಇಲ್ಲ, ಈ ಪಾತ್ರೆ ಕಂಠಕ್ಕೆ ಕಟ್ಟಬೇಕು, ಕೆಳಗಡೆ ಪಾತ್ರೆ ಕಂಠಕ್ಕೆ ಕಟ್ತಾ ಇರೋದಲ್ವಾ? ಹಾ, ಸರಿ. ಈ ಫ್ರಿಲ್ಸ್ ನೀವೇನ್ ಲೂಸ್ ಆಗಿ ಬಿಟ್ಕೊಂಡಿದ್ದೀರೋ ಅದರಲ್ಲಿ ಈ ಸ್ವಲ್ಪ ಈ ಕಂಬಿನ ಮಾಡ್ಕೊಂಡ್ರೆ ನೋಡಿ, ಈ ಹ್ಯಾಂಡ್ಸ್ ನ ಇದ್ರ ಮೇಲೆ ನೀಟಾಗಿ ನೀವು ಇಟ್ಕೋಬಹುದು. ಹ್ಯಾಂಡ್ಸ್ ಇಲ್ಲಿ ಸಮಸ್ಯೆ ಬರಲ್ಲ. ಈ ಫ್ರಿಲ್ಸ್ ನ ನೀವು ಹಿಂದ್ಗಡೆಗೆ ಜೋಡಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಟೆಂಪಲ್ ಸ್ಟೈಲ್ ಇದರಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಫ್ರಿಲ್ಸ್ ಏನಾದ್ರು ಸೆರಗೇನಾದ್ರು ತುಂಬಾ ಉದ್ದ ಇದ್ರೆ ಅದನ್ನ ತೆಗೆದು ನೀವು ಈ ತರ ಮುಂದೆ ಕೂಡ ಇಟ್ಕೋಬಹುದು. ಸೆರಗೇನಾದ್ರು ಉದ್ದ ಬಿಟ್ಟಿದ್ರೆ ಆ ಸೆರಗ್ನ ನೀವು ಈ ತರ ಸ್ಪ್ರೆಡ್ ಮಾಡ್ಕೊಂಡು ಅದನ್ನ ಮುಂದೆ ಕೂಡ ಬಿಡ್ಬೋದು, ಇಲ್ಲ ಅಂದ್ರೆ ಹಿಂದೆಗೆ ಜಸ್ಟ್ ಕೂಡ ಬಿಡ್ಬೋದು, ಅದು ನಿಮ್ಮ ಆಪ್ಷನ್. ನೋಡಿ, ಇಷ್ಟು ಮಾಡಿದ್ರೆ ಸಿಂಪಲ್ ಆಗಿ ವೆಲ್ಡೆಡ್ ಕಳಶ ಯೂಸ್ ಮಾಡಿ ನೀವು ಹೇಗೆ ಉಡಿಸ್ಬೋದು ಅಂತೇಳಿ ಇನ್ಸ್ಟೆಂಟ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ವಿಡಿಯೋ ಮೊದಲೇ ನಾನು ಲಾಂಚ್ ಮಾಡಿದ್ದೀನಿ, ಬಟ್ ಹಬ್ಬ ಹತ್ರ ಬರ್ತಿರೋದ್ರಿಂದ ಇನ್ನೊಂದು ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ.